ಹಾಯ್ ಹಲೋ ವೆಲ್ಕಮ್ ಆಲ್ ಮೈ ಕುಟುಂಬಾಸ್ ಆ್ಯಂಡ್ ಫ್ರೆಂಡ್ಸ್. ಇವತ್ತು ತುಳಸಿ ಟೀ ಮತ್ತು ಕ್ಯಾಪ್ಸಿಕಮ್ ಬಜ್ಜಿ ಮಾಡೋಣ ಅಂತ ತೊಗೊಂಡಿದ್ದೀನಿ. ಇಂಗ್ರೀಡಿಯೆಂಟ್ಸ್ ನೋಡ್ಕೊಡಿ. ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು, ಅರಿಶಿನ ಪುಡಿ ಮತ್ತು ಕ್ಯಾಪ್ಸಿಕಮ್ ಮತ್ತು ಇದು ಜಜ್ಜಿ ಇಟ್ಟಿರೋ ಮೆಣಸಿನ್ಕಾಯ್ದು ಪೇಸ್ಟು ಮತ್ತು ಈಗ ಇದು ಖಾರದ ಪುಡಿ. ಇದನ್ನು ಏನಿಲ್ಲ, ಜಸ್ಟ್ ಮೆಣಸಿನ್ಕಾಯ್ದು ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ ಅಷ್ಟೇ, ಪೇಸ್ಟ್ ಮಾಡಿ. ಆದರೆ ಈಗ ಖಾರದ ಪುಡಿನೂ ಸ್ವಲ್ಪ ಹಾಕಬೇಕಾಗುತ್ತೆ ಕಡಲೆ ಹಿಟ್ಟಿಗೆ. ಸೊ ಇವಾಗ ನೋಡಿ ಇದನ್ನ ಕಟ್ ಮಾಡ್ತಾಯಿದ್ದೀನಿ. ಕ್ಯಾಪ್ಸಿಕಮು ಸ್ಮಾಲ್ದೇ ನಾನು ತೊಗೊಂಡಿದ್ದೀನಿ. ಆದಷ್ಟು ಈ ಥರ ಡಿಪ್ ಮಾಡಿ ಹಾಕ್ಬೋದು, ಆದರೆ ಮಕ್ಳಿಗೆ ಅಷ್ಟೊಂದು ಇಷ್ಟ ಆಗಲ್ಲ, ಅದು ಜಾಸ್ತಿ ಉಪ್ಪು ಖಾರನೂ ಜಾಸ್ತಿ ಹಿಡ್ದಿರಲ್ಲ. ಸೊ ಈ ಥರ ಕಟ್ ಮಾಡ್ಕೊಂಡು ಅದರಲ್ಲಿರೋ ಎಲ್ಲ ಸೀಡ್ಸ್ ಎಲ್ಲ ತಗೋತಾ ಇದ್ದೀನಿ. ನೋಡಿ, ಈಗ ನಿಮಗೆ 2 ಭಾಗ ಬೇಕಾದರೆ 2 ಭಾಗ ಕಟ್ ಮಾಡ್ಕೋಬೋದು. ನಾನು 4 ಭಾಗ ಆಗಷ್ಟು ಕಟ್ ಮಾಡ್ಕೋತಾ ಇದ್ದೀನಿ, ಅಂದರೆ ಒಂದು ಕ್ಯಾಪ್ಸಿಕಮು 4 ಭಾಗ ಥರ. ಈಗ ನೋಡಿ, ಒಂದು ಬೌಲ್ಗೆ ಕಡಲೆ ಹಿಟ್ಟು 1 ಬೌಲ್ ಆಗೋಷ್ಟು, 2 ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಈಗ ಖಾರದ ಪುಡಿ 1 ಸ್ಪೂನ್ ಆಗೋಷ್ಟು, ಮತ್ತು ಪೇಸ್ಟ್ ಮಾಡಿಟ್ಟಿದ್ನಲ್ಲ ಮೆಣಸಿನ್ಕಾಯಿ, ಅದನ್ನ ಸೈಡ್ಗೆ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈಗ ಉಪ್ಪು ಅದಕ್ಕೆ ಹಾಕ್ಕೊಬೇಕು. ಅಂದರೆ ಇದಕ್ಕೆ ಬೌಲ್ಗೆ ಮೆಣಸಿನ್ಕಾಯಿ ಇದೆಯಲ್ಲ ಅದನ್ನ ಹಾಕ್ಕೊಬಾರ್ದು, ಅದನ್ನ ನಾನು ನಿಮಗೆ ಜಸ್ಟ್ ತೋರಿಸಿದಷ್ಟೇ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಬೇಕು. ಈಗ ಮಿಕ್ಸ್ ಚೆನ್ನಾಗಿ ಮಾಡ್ಕೋಬೇಕಾಗುತ್ತೆ. ಅದು ಹಿಟ್ಟಿರುತ್ತಲ್ಲ ಅದರದ್ದೆಲ್ಲ ಪ್ಲಮ್ಸ್ ಇರುತ್ತೆ, ಅಂದರೆ ರೌಂಡಾಗಿ ಆಗೋಗುತ್ತೆ. ಅದನ್ನೆಲ್ಲ ಚೆನ್ನಾಗಿ ಈ ಥರ ಸ್ಕ್ವೀಸರ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಸ್ಕ್ವೀಸರಲ್ಲಿ ಕಲಿಸ್ಕೋಬೋದು, ಈಸಿ ಆಗುತ್ತೆ. ಆಗ ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡು ನಾನು ಕಲಿಸ್ಕೊತೀನಿ. ಈಗ ಅರಿಶಿನ ಪುಡಿ ಮರ್ತೋಗಿದೆ, ಸೊ ಅರಿಶಿನ ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಅದನ್ನೂ ಹಾಕ್ಕೊಂಡು ಅದನ್ನೂ ಚೆನ್ನಾಗಿ ಆ ಕ್ಯೂಸರಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಜೀರಿಗೆ ಪುಡಿ ಕುಟ್ಟಿ ಪೌಡ್ರ್ ಮಾಡಿರೋದು, ಮನೆಯಲ್ಲೇ ಮಾಡಿರೋದು, ಅದನ್ನು ಆ್ಯಡ್ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅದು ರೌಂಡ್ ಏನು ಇರಬಾರ್ದು, ನಮಗೆ ಎಷ್ಟು ಇರಬೇಕು ಅದಕ್ಕೆ ಅಂತ ನೋಡಿ ಈ ಥರ ನೋಡ್ಕೊಬೇಕಾಗುತ್ತೆ. ಈಗ ಇದು ಪಕ್ಕಕ್ಕಿಟ್ಟು ಈಗ ಕ್ಯಾಪ್ಸಿಕಮ್ ತಗೋತಾ ಇದ್ದೀನಿ. ನೋಡಿ, ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಟಿದ್ವಲ್ಲ, ಸೊ ಈಗ ಇದನ್ನ ಎತ್ಕೊಂಡು ಈ ಮೆಣಸಿನ್ಕಾಯ್ದು ಪೇಸ್ಟ್ ಇದೆ ನೋಡಿ, ಅದಕ್ಕೆ ಒಂದೇ ಚೂರು ಉಪ್ಪು ಹಾಕ್ಬಿಟ್ಟು ಅದರೊಳಗಡೆ ಸ್ಟಫಿಂಗ್ ಮಾಡ್ತಾಯಿದ್ದೀನಿ. ಸ್ಟಫಿಂಗ್ ಏನಿಲ್ಲ, ಜಸ್ಟ್ ಅದನ್ನೇ ಅಪ್ಲೈ ಮಾಡ್ತಾ ಇರೋದು ಅಷ್ಟೇ. ತುಂಬ ಟೇಸ್ಟಾಗಿರುತ್ತೆ ಆ ಥರ ಮಾಡಿದ್ರೆ. ಈಗೆಲ್ಲ ನೋಡಿ, ಎಲ್ಲ ಸ್ಟಫಿಂಗ್ ಆಗಿದೆ ನೋಡಿ, ಕಂಪ್ಲೀಟ್ ಆಗಿದೆ. ಈಗ ಸ್ಟವ್ ಅಂಟಿಸಿ ಬಾಣಲಿ ಇಟ್ಟು ಆಯಿಲ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆಯಿಲ್ ಸ್ವಲ್ಪ ಬಿಸಿ ಆಗಬೇಕು. ಈಗ ಬಿಸಿ ಆದಮೇಲೆ ಸ್ವಲ್ಪ ಈನೋ ಇದೆ ನೋಡಿ, ನಾವು ಸೋಡಾ ಎಲ್ಲ ಹಾಕೋ ಬದಲು ಈನೋ ಹಾಕಿದ್ರೆ ಬೆಟರ್ ಆಗಿರುತ್ತೆ. ಹೊಟ್ಟೆಗೆಲ್ಲ ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ಹೊಟ್ಟೆ ನೋವೆಲ್ಲ ಬರಲ್ಲ. ಸೋಡಾಯಿಂದ ಸ್ವಲ್ಪ ಒಬ್ಬೊಬ್ರಿಗೆ ಆ್ಯಸಿಡಿಟಿ ಆಗುತ್ತಲ್ಲ, ಸೊ ಈನೋನೂ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಕಲಿಸ್ಕೊತಾ ಇದ್ದೀನಿ. ಈ ಥರ ಕಲಿಸ್ಕೊಂಡು ನಾವು ನೋಡ್ಕೊಬೇಕು ಎಷ್ಟಿದೆ ಅಂತ. ಹಿಂಗೆ ಬಿಟ್ಟರೆ ಸ್ವಲ್ಪ ಬೀಳೋ ಥರ ಇರಬೇಕಷ್ಟೇ. ಅದು ಎಣ್ಣೆ ಕಾಯ್ದಿದೆ ಅಂತ ನೋಡ್ತಾ ಇದ್ದೀನಿ. ಎಣ್ಣೆ ಕಾಯ್ದಿದೆ ಸ್ವಲ್ಪ. ಈ ಟೈಮ್ನಲ್ಲಿ ಈಗ ಕ್ಯಾಪ್ಸಿಕಮ್ನೆಲ್ಲ ಡಿಪ್ ಮಾಡಿ ಅದರೊಳಗಡೆ ಹಾಕ್ಕೊಂಡು ಡಿಪ್ ಮಾಡಿ ಅದರ ಆಯಿಲಲ್ಲಿ ಬಿಡ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಬಿಸಿ ಎಣ್ಣೆ ಎಲ್ಲ ಇರುತ್ತೆ, ಸೊ ಕೇರ್ಫುಲ್ಲಾಗಿ ಮಾಡಿ. ಸೊ ಸ್ಲೋಗಿ ಇಟ್ಕೊಂಡು ಈಗ ಒಂದೊಂದೇ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಕ್ಯಾಪ್ಸಿಕಮ್ ಅಷ್ಟು ದೊಡ್ಡದಿಲ್ಲ, ಸೊ ಸ್ಮಾಲಾಗಿರೋದ್ರಿಂದ, ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಅದನ್ನ ನಾನು 4 ಭಾಗ ಕಟ್ ಮಾಡಿರೋದ್ರಿಂದ ಬೇಗ ಫ್ರೈ ಆಗೋಗುತ್ತೆ. ಸೊ ಈ ಥರ ನೋಡಿ ಎಲ್ಲನೂ ಈ ಥರ ಹಾಕ್ಕೊಬೇಕಾಗುತ್ತೆ. ಇದು ಮಳೆಗಾಲಕ್ಕೆ ತುಂಬ ಚೆನ್ನಾಗಿರುತ್ತೆ, ಮಳೆ ಬರೋ ಟೈಮಲ್ಲಿ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಸ್ನ್ಯಾಕ್ಸ್ಗೆ, ಈವ್ನಿಂಗ್ಗೆ, ಇಲ್ಲ ಊಟಕ್ಕೆ ಬೇಕಾದರೆ ಮಧ್ಯಾಹ್ನ ಊಟಕ್ಕೂ ಚೆನ್ನಾಗಿರುತ್ತೆ ಇದು. ನಾನಂತೂ ಈಗ 4 o'clockಗೆ ಟೀಗೋಸ್ಕರ ತುಳಸಿ ಟೀ ಮಾಡ್ಕೊತೀನಿ ಅಂತ ಇದನ್ನ ಮಾಡ್ಕೊತೀನಿ. ಮಳೆ ಬೇರೆ ಬರ್ತಾಯಿದೆ ಆಚೆ. ಸೊ ಇವಾಗ ನೋಡಿ, ಸ್ಲೋಗಿ ಇಟ್ಕೊಂಡೆ ನಾವು ಹಾಕ್ಕೊಬೇಕು. ತುಂಬ ಚಿಕ್ಕಾಗಿರೋದ್ರಿಂದ ಅದೆಲ್ಲ ಫುಲ್ ಮೇಲೆ ಬಂದ್ಬಿಡುತ್ತೆ, ಬೇಗ ಇದಾಗ್ಬಿಡುತ್ತೆ, ಫ್ರೈ ಆಗಿಬಿಡುತ್ತೆ. ಸೊ ಸ್ಲಿಮ್ಮಾಗೆ ಇಟ್ಕೊಂಡು ಫಸ್ಟ್ ಹಾಕ್ಬೇಕಾದ್ರೆ ಮಾತ್ರ ನಾವು ಹೈಯಾಗಿ ಇಟ್ಕೋಬೇಕು. ನೋಡಿ, ಇದನ್ನ ಇನ್ನೊಂದು ಟಿಪ್ಸ್ ಏನಂದರೆ, ಈ ಥರ ನಾವೆಲ್ಲ ಎತ್ಕೊಂಡಿದ್ದಾದಮೇಲೆ ಸ್ವಲ್ಪ ಹೊತ್ತು ಆಯಿಲ್ನ ಇನ್ನೊಂದು ಸ್ವಲ್ಪ ಹೀಟ್ ಮಾಡ್ಕೋಬೇಕು. ನಾವೀಗ ಅಂಗಡಿಯಲ್ಲೆಲ್ಲ ತಿಂತೀವಲ್ಲ ಆ ರೀತಿ ಒಂದು ಕ್ರಿಸ್ಪಿನೆಸ್ ಬರುತ್ತೆ. ಫಸ್ಟ್ ಒಂದು ಹಾಕ್ಬಿಟ್ಟಿದ್ದೀನಿ, ಒಂದು ಬ್ಯಾಚು. ಸೊ ಈ ನೆಕ್ಸ್ಟ್ ಬ್ಯಾಚ್ ಹಾಕಿದ್ರೆ ಮತ್ತೆ ಅದಕ್ಕೆ ಹಾಕ್ಕೊಂಡು ಅದೇ ಆಯಿಲ್ ಬಿಸಿ ಆದಮೇಲೆ ಅದಕ್ಕೆ ಹಾಕ್ಕೊಂಡು ಮತ್ತೆ ನಾನೀಗ ನೋಡಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರ ಫ್ರೈ ಆದಮೇಲೆ ಅದು 2 ಟೈಮ್ಸ್ ನಾವು ಫ್ರೈ ಮಾಡಿದಷ್ಟು ಚೆನ್ನಾಗಿರುತ್ತೆ. ಈಗ ಹೋಟ್ಲಲ್ಲಿ, ಅಂಗಡಿಯಲ್ಲೆಲ್ಲ ನಾವು ತಿಂತೀವಲ್ಲ ಆ ಥರ ಒಂದು ಕ್ರಿಸ್ಪಿನೆಸ್ ಚೆನ್ನಾಗಿರುತ್ತೆ. ನೋಡಿ, ಈಗ ಆಯಿತು. ನಾನು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಂಡಿದ್ದೀನಿ. ಈಗ ತುಳಸಿ ಟೀ ಮಾಡೋಣ ಅಂತ ನೋಡಿ, ತುಳಸಿ
ಒಂದು 6-7 ಲವಂಗ ಅಷ್ಟು ತೊಗೊತಾ ಇದ್ದೀನಿ. ನಿಮ್ಗೆ 8 ಬೇಕು 9 ಬೇಕು ಅಷ್ಟಾದ್ರೂ ತೊಗೋಬೋದು. ಒಂದು ಸ್ಪೂನ್, ಒಂದು ಫುಲ್ ಸ್ಪೂನ್ ಆಗೋಷ್ಟು, ಟೇಬಲ್ ಸ್ಪೂನ್ ಆಗೋಷ್ಟು ಮೆಣಸು ಕಾಳು ತೊಗೋತಾ ಇದ್ದೀನಿ. ಈಗ ಒಂದು ಚೊಂಬು ಅಂದರೆ ಒಂದು 2 ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಈಗ ತುಳಸಿ ಮತ್ತು ಎಲ್ಲ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಏನಿದೆಯೋ ಲವಂಗ ಮೆಣಸು ಅದನ್ನ ಹಾಕ್ಕೋತೀನಿ. ಇದಕ್ಕೆ ಏನಂದರೆ ನಾವು ಟೀ ಪೌಡರ್ ಎಲ್ಲ ಅದೆಲ್ಲ ಯೂಸ್ ಮಾಡೋದಿಲ್ಲ ನೋಡಿ. ಅದನ್ನ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಚೆನ್ನಾಗಿ. ನೋಡಿ ಟೀ ಪೌಡ್ರ್ ಹಾಕ್ದಿರೇ ಇಷ್ಟು ಕಲರ್ ಇದೆ. ಹನಿನೂ ಹಾಕ್ಕೋಬೋದು. ಆ್ಯಕ್ಚುಲಿ ಹನಿ ನನ್ನ ಹತ್ರ ಇಲ್ಲ, ಸೊ ಅದಕ್ಕೆ ಬೆಲ್ಲದ ಪೌಡ್ರ್ ಹಾಕ್ಕೋತಾ ಇದ್ದೀನಿ. ನೋಡಿರಿ ಬೆಲ್ಲದ ಪೌಡ್ರ್ ಹಾಕಿದ್ರೆ ಥ್ಯಾಂಕ್ ಯು ಸೋ ಮಚ್. ನೀವು ಟ್ರೈ ಮಾಡಿ, ಈ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ.